ಸಿಂಹಿಣಿಯರ ಸಾಮ್ರಾಜ್ಯದ ಬಗ್ಗೆ ನಾವೆಲ್ಲರೂ ಮಾತಾಡಲೇಬೇಕು. ಇವತ್ತೆಲ್ಲರೂ ಕೂಡ ಗುಣಗಾನ ಮಾಡ್ತಾ ಇದ್ದಾರೆ. ಬಟ್ ಅನೇಕ ವರ್ಷಗಳ ಅಭ್ಯಾಸ, ಆಮೇಲೆ ಆ ಗಾಯ, ಬೆವರು ಸುರಿಸುವಂತಹ ರೀತಿ, ಮತ್ತೆ ಟೀಕೆ ಟಿಪ್ಪಣಿಗಳು, ವುಮೆನ್ಸ್ ಟೀಮ್ ಗೆಲ್ಲಲ್ಲ ಬಿಡಪ್ಪ ವಿಶ್ವಕಪ್ನ ಅನ್ನುವಂತಹ ಮಾತು, ಈ ಎಲ್ಲ ಅವಮಾನಕ್ಕೆ ಸೇಡು ಯಾವಾಗಲೂ ಕೂಡ ಸ್ವೀಟ್ ಆಗೇ ಇರುತ್ತೆ. ಟ್ರೋಫಿ ಎತ್ತೋದ್ರ ಮೂಲಕ ಅದನ್ನು ತೋರಿಸಿದ್ದಾರೆ. ಸೊ ನಮ್ಮ ಜೊತೆಗೆ ಕಾಲರ್ಸ್ ಕೂಡ ಜಾಯಿನ್ ಆಗ್ತಿದ್ದಾರೆ. ಯಾಕಂದರೆ ಪಬ್ಲಿಕ್ಗೂ ಕೂಡ ಒಂದು ಕಂಗ್ರ್ಯಾಚುಲೇಟ್ ಮಾಡುವಂತಹ ರೀತಿ ಇರುತ್ತೆ, ಅವ್ರಿಗೂ ಕೂಡ ಅವ್ರ ಟೀಮ್ ಬಗ್ಗೆ ಹೆಮ್ಮೆ ಇರುತ್ತೆ. ಸೊ ಒಬ್ಬೊಬ್ರು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾರೆ. ಈಗ ಶಿವು ಅಂತ ಕಾಲರ್ ಜಾಯ್ನ್ ಆಗಿದ್ದಾರೆ. ಶಿವು ಅವರೇ ನಮಸ್ಕಾರ. ನಮ್ಮ ಲೇಡಿ ಸೂಪರ್ ಸ್ಟಾರ್ಸ್ ಬಗ್ಗೆ ಏನ್ ಹೇಳ್ತೀರಿ? ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಮೊದಲನೇದಾಗಿ ಎಲ್ಲ ನಮ್ಮ ಭಾರತೀಯ ಕ್ರಿಕೆಟ್ ಪ್ರೇಮಿಗಳ ಮಹಿಳೆಯರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಹುಶಃ ಇದು ಭಾರತೀಯರಿಗೆ ಒಂದು ಹೆಮ್ಮೆ ತಂದಂತಹ ಮಹಿಳೆಯರಿಗೆ ಬಹುಶಃ ಇದು ಹಿಸ್ಟ್ರಿ ಅಂದ್ರೆ ಕಣ್ಣರಿಯದಂತ ನಮ್ಮ ಭಾರತದಲ್ಲಿ ಆಡಿರ್ತಕ್ಕಂಥ ಯಾವುದೇ ಟ್ರೋಫಿ ಆಗಿರ್ಬೋದು, ನಮ್ಮ ಮಹಿಳೆಯರು ಮೊಟ್ಟ ಮೊದಲ ಬಾರಿಗೆ ಗೆದ್ದಿದ್ದಾರೆ. ನೋಡಿದ್ರ ಮ್ಯಾಚ್ ನಿನ್ನೆ? ಖಂಡಿತವಾಗ್ಲೂ ನೋಡಿದೆ ಮೇಡಮ್. ಎಲ್ಲಾದ್ರೂ ಒಂದ್ ಕಡೆ ಅನ್ಸ್ತಾ ಅಯ್ಯೋ ಮ್ಯಾಚ್ ಸೋತೋಗ್ಬಿಟ್ರೆ ಏನಪ್ಪಾ ಅಂತ ಏನಾದ್ರೂ ಒಂದ್ ಸ್ವಲ್ಪ ಡೌಟ್ ಬಂತಾ ಅಥವಾ ಫುಲ್ ಕಾನ್ಫಿಡೆನ್ಸ್ ಇತ್ತಾ? ಮೇಡಮ್ ಖಂಡಿತವಾಗ್ಲೂ ಭಾರತೀಯರು ತುಂಬಾ ಸ್ಟ್ರಾಂಗ್ ಆಗಿದ್ರು. ಯಾಕಂದ್ರೆ ನಮ್ಮ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಎಲ್ಲ ನಮ್ಮ ಕ್ರಿಕೆಟ್ ಇಂಡಿಯನ್ಸ್ ಎಲ್ಲ ಅವರಿಗೆ ಅಭಿನಂದನೆಗಳು ಕೂಡ ಬೆಸ್ಟ್ ಆಫ್ ಲಕ್ ಹೇಳಿದ್ರು ಅವ್ರಿಗೆ. ಬಹುಶಃ ನಮ್ಮ ದೀಪಾವಳಿ ಮತ್ತೆ ಚಿಕ್ಕ ದೀಪಾವಳಿ ಅವರಿಗೆ ಆಶೀರ್ವಾದ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ವಿಜಯಪುರದಿಂದ ಪರಶುರಾಮ್ ಅಂತ. ನಮಸ್ತೆ ಪರಶುರಾಮ್. ನಿನ್ನೆ ನೋಡಿದ್ರ ಮ್ಯಾಚ್? ನೋಡಿದ್ವಿ ಸರ್. ಹೇಗನ್ನಿಸ್ತು? ಬೆಸ್ಟ್ ಅನಿಸ್ತು ಸರ್. ನಮ್ಗೆ ಇವತ್ತು ನಮ್ಮ ಬೆಸ್ಟ್ ದಿನ ಸರ್ ನಮ್ದು ಇಂಡಿಯಾದ. ನಮ್ಮ ಬಹಳ ಖುಷಿ ಆಗಿತ್ತು ಸರ್. ನೀವೆಷ್ಟು ಕಾನ್ಫಿಡೆನ್ಸ್ ನಲ್ಲಿ ಇದ್ರಿ ವರ್ಲ್ಡ್ ಕಪ್ ಗೆದ್ದೇ ಗೆಲ್ತೀವಿ ಅಂತ? 100ಕ್ಕೆ 100 ಗೆದ್ದಿತ್ತಂದ್ರೆ ನಮ್ಮ ಮನಸ್ಸು ಆಗಿತ್ತು ಸರ್. ಸರ್ ನಮ್ಮ ದೀಪ್ತಾ ಶರ್ಮಾ ಅದಲ್ರಿ, ಬೆಸ್ಟ್ ಬೌಲಿಂಗ್ ಮಾಡಿದ್ರು ಸರ್. ರೈಟ್. ಆಮೇಲೆ ಸರ ಅಲ್ಲ, ಯಾರ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯ್ತು ನಿನ್ನೆ? ಸರ್ ನಮ್ಗೆ ದೀಪ್ತಾ ಶರ್ಮಾ ಸರ್ ಬೆಸ್ಟ್ ಬೌಲಿಂಗ್ ಮಾಡಿದ್ರು ಸರ್. ನಾವು ಬೌಲಿಂಗ್ ಇದ್ದು ಸರ್, ನಮ್ಗೆ ಸ್ವಲ್ಪ ಮಗು ಇಂಟ್ರೆಸ್ಟ್ ಸರ್. ಸರಿ ಥ್ಯಾಂಕ್ ಯು ಪರಶು ಅವರೇ ಕಾಲ್ ಮಾಡಿದ್ದಕ್ಕೆ. ಈಗ ಅರುಣ್ ಕುಮಾರಿ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ಅರುಣ್ ಕುಮಾರಿ ಅವರೇ ನಮಸ್ಕಾರ. ಮ್ಯಾಚ್ ನೋಡಿದ್ರಾ? ಎಷ್ಟು ಖುಷಿ ಆಯ್ತು ನೆನೆ? ನಮ್ ಲೇಡಿ ಸೂಪರ್ ಸ್ಟಾರ್ಸ್ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಯ್ತು ಮೇಡಮ್ ಅವರೇ. ನಾನು ಒಂದ್ ಹೇಳ್ಬೇಕಾದ್ರೆ ನಾನು ದೇವ್ರ ಹತ್ರ ನಾನು ಅರ್ಕೆ ಮಾಡ್ಕೊಂಡಿದ್ದೆ. ನೆನ್ನೆ ತುಳಸಿ ಹಬ್ಬ ಇತ್ತಲ್ವಾ? ಹೌದು. ನಮ್ಮ ಮಹಿಳೆಯರು ಕ್ರಿಕೆಟ್ ಅಲ್ಲಿ ಹಾರೈಸ್ಬೇಕು, ದೇಶಕ್ಕೆ ಒಳ್ಳೆ ಕೀರ್ತಿ ತರಬೇಕು ಅಂತ ನಾನು ಭಾರಿ ಖುಷಿಯಲ್ಲಿದ್ದೆ. ಅದೇ ತರ ನಮ್ಮ ಮಹಿಳೆಯರು ಅದೇ ತರ ತಂದ್ಕೊಟ್ಟಿದ್ದಾರೆ. ಆದ್ರೆ ನೆಕ್ಸ್ಟ್ ಇನ್ನ ಮುಂದೆ ಮಹಿಳೆಯರಿಗೆ ಇನ್ನ ಹೆಚ್ಚಿನ ಆದರ್ಶತೆ ಬರಬೇಕು ನಮ್ಗೆ. ನೀವೆಲ್ರಿಗೂ ಹುರಿದುಂಬಿಸ್ಬೇಕು. ನಿಮ್ ಅಕ್ಕಪಕ್ಕದ ಮನೆಯವ್ರು ಯಾರಾದ್ರೂ ಸ್ಪೋರ್ಟ್ಸ್ ಹೋಗ್ತಾರೆ ಅಂದ್ರೆ ಹೋಗ್ಬಿಟ್ಟು ಬನ್ನಿ ಅಂತೆಲ್ಲ ಹೇಳ್ಬೇಕು. ಆದ್ರೆ ಸ್ಪಾನ್ಸರ್ ಮಾಡ್ಬೇಕು. ಇಲ್ಲ ಮೇಡಮ್ ಅವರೇ, ನಾನು ನನ್ನ ಮಹಿಳೆಯರಿಗಾಗಿ ಜಾಸ್ತಿ ಇಷ್ಟಪಡೋದು ಅಂದ್ರೆ ನಮ್ಮ ಮಹಿಳೆಯರಿಗಾಗಿ. ಸೂಪರ್. ಹಂಗೆ ಮುಂದುವರಿಸಿ. ಥ್ಯಾಂಕ್ ಯು. ಪ್ರದೀಶ್ ಅಂತ ಚಿಕ್ಕಮಗಳೂರಿಂದ ಕಾಲ್ ಮಾಡಿದ್ದಾರೆ. ಪ್ರದೀಶ್ ನಮಸ್ತೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಟೀಮ್ ಇಂಡಿಯಾ ವನಿತೆಯರ ತಂಡ ವರ್ಲ್ಡ್ ಕಪ್ ಗೆದ್ದಿರೋ. ಕಾಲ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಓಕೆ ಫೈನ್. ನೋಡಿ, ಮಹಿಳಾ ಕ್ರಿಕೆಟ್ ಅಂದ್ರೆ ಉದಾಸೀನ ತೋರುವವರ ಮುಂದೆ ಅವರೇ ಕುತೂಹಲದಿಂದ ಕೂತ್ಕೊಂಡು ಕ್ರಿಕೆಟ್ ಅನ್ನ ನೋಡುವಂಗೆ ಮಾಡಿದಂತಹ ವನಿತೆಯರಿಗೆ ಒಂದು ದೊಡ್ಡ ಸಲಾಮ್. ಒಬ್ರು ಕಾಲರ್ ಇದ್ದಾರೆ, ನಾಗರಾಜ್ ಅಂತ ಕಾಲರ್ ಇದ್ದಾರೆ. ನಮಸ್ತೆ ನಾಗರಾಜ್ ಅವರೇ. ನಮಸ್ಕಾರ ಸರ್. ಕಂಗ್ರಾಚುಲೇಷನ್ ಟು ವುಮೆನ್ಸ್ ಟೀಮ್. ನಿಮ್ಗೂ ಕಂಗ್ರಾಚುಲೇಷನ್. ಒಳ್ಳೆ ಚೆನ್ನಾಗಿ ತೋರಿಸ್ತಾ ಇದೀರಾ ಎಲ್ಲಾನು ಸರ್. ನಮ್ ಕಡೆಯಿಂದ ಮೇಡಮ್ಗೆ ಸ್ವೀಟು, ನಿಮ್ಗೂ ಸ್ವೀಟು ಸರ್. ಬರೀ ಫೋನಲ್ಲೇ ಸ್ವೀಟ್ ಕೊಟ್ಬಿಟ್ರೆ ಆಯ್ತಾ ಸರ್? ನೀವ್ ಹೇಳಿ ಸರ್, ಬೇಕಾದ್ರೆ ನಮ್ಗೆ ಅಡ್ರೆಸ್ ಡೀಟೇಲ್ಸ್ ಕೊಟ್ರೆ ಸ್ವೀಟ್ ಬಾಕ್ಸ್. ಇಲ್ಲ ನೋಡಿ, ಮಹಿಳಾ ತಂಡ ವರ್ಲ್ಡ್ ಕಪ್ ಗೆದ್ದಿರೋದು ಪ್ರತಿಯೊಬ್ಬ ಭಾರತೀಯರು ಸಿಹಿ ತಿಂದಷ್ಟೇ ಸಂತೋಷ ಆಗಿದೆ ಸರ್. ಅದೇ ಸರ್, ಅದಕ್ಕೆ ನಿಮಗೆ ನಮ್ ಕಡೆಯಿಂದ ಸ್ವೀಟು ಸರ್. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ರಿಸೀವ್ ಮಾಡಿದ್ವಿ. ಥ್ಯಾಂಕ್ ಯು. ಈಗ ನಾಗೇಶ್ ಅಂತ ಕಾಲ್ ಮಾಡಿದ್ದಾರೆ. ನಾಗೇಶ್ ಅವರೇ ನಮಸ್ಕಾರ. ಮ್ಯಾಚ್ ನೋಡಿದ್ರಾ? ಎಷ್ಟು ಖುಷಿ ಆಯ್ತು? ಯಾರ ಆಟ ಅತ್ಯುತ್ತಮವಾಗಿತ್ತು ನಿಮ್ ಪ್ರಕಾರ? ದೀಪ್ತಿ ಶರ್ಮಾ ಮೇಡಮ್. ಸೂಪರ್. ಯುವರಾಜ್ ಸಿಂಗ್ ನೋಡ್ದಂಗ ಆಯ್ತಾ? ಯುವರಾಜ್ ಸಿಂಗ್ ನೋಡ್ದಂಗ ಆಯ್ತು ಮೇಡಮ್. ಖಂಡಿತ ನಮಗೂ ಹಂಗೆ ಅನಿಸ್ತು. ಆಮೇಲೆ ಏನಂತೀರಾ, ನಮ್ಮ ನೆಕ್ಸ್ಟ್ ಯುವ ಪೀಳಿಗೆಗೆ, ನಮ್ಮ ಹುಡುಗಿರಿಗೆ ಇನ್ನೂ ಜಾಸ್ತಿ ಸ್ಪೋರ್ಟ್ಸ್ ಬರ್ಬೇಕು ಅಂತ ನಿಮ್ ಮಾತಲ್ಲಿ ಹೇಳಿ? ಬಂದೇ ಬರ್ತಾರೆ ಮೇಡಮ್. ಯಾಕಂದ್ರೆ ಇವತ್ತು ಆಟವನ್ನು ನೋಡಿದ್ವಲ್ಲ, ಇವತ್ತು ಆಟ ನೋಡಿದಾಗ ಪ್ರತಿಯೊಬ್ಬರು ಕೂಡ ಅದ್ರಲ್ಲಿ ಯಾರು ಜಮೀಮ್ ಅವ್ರ ಆಟ ಎಲ್ಲವೂ ಕೂಡ ಸಖತ್ತಾಗಿತ್ತು ಮೇಡಮ್. ವಾಟ್ಸ್ಆಪ್ ಸ್ಟೇಟಸ್ ಎಲ್ಲ ಹಾಕಿದೀರಾ? ಏನ್ ಕತೆ? ಓ ಮೇಡಮ್ ತುಂಬಾ ಇವತ್ತು ಅದೇ ಇದೆ ಮೇಡಮ್ ಸ್ಟೇಟಸ್ ಅಲ್ಲಿ. ಹಾಕ್ಬೇಕು, ಯಾಕಂದ್ರೆ ಮೆನ್ಸ್ ಟೀಮ್ ಮಾತ್ರ ಎಲ್ಲರೂ ವಿಶಸ್ ಕಂಗ್ರಾಚುಲೇಷನ್ಸ್ ಎಲ್ಲ ಹಾಕ್ತಾರೆ, ಇವ್ರಿಗೂ ಹಾಕ್ಬೇಕು. ನೀವು ಎಲ್ರಿಗೂ ಹೇಳಿ ಕೂಡ.
ಥ್ಯಾಂಕ್ ಯು ನಾಗೇಶ್ ಅವರೇ. ರೈಟ್, ಥ್ಯಾಂಕ್ ಯು. ಶ್ರೀಕಾಂತ್ ಅಂತ ಕಾರ್ಕಳದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಶ್ರೀಕಾಂತ್. ನಮಸ್ತೆ ಸರ್. ನಮಸ್ತೆ ಹೇಳಿ, ನೀವು ಯಾವ ರೀತಿ ಕಂಗ್ರ್ಯಾಚುಲೇಟ್ ಮಾಡ್ತೀರಾ ಟೀಮ್ ಇಂಡಿಯಾಗೆ? ಸರ್, ಟೀಮ್ ಇಂಡಿಯಾದ ಈ ಒಂದು ವಿಜಯ ಇಡೀ ನಮ್ಮ ಮಹಿಳಾ ಮಣಿಗಳಿಗೆ ಒಂದು ದೊಡ್ಡ ಒಂದು ಗೌರವ ಭಾರತದಾದ್ಯಂತ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು, ಹೆಣ್ಣು ಮಕ್ಕಳು, ವಿಶೇಷವಾಗಿ ಇಂದು ಸಣ್ಣ ಮಕ್ಕಳು ಆಟದ ಮೈದಾನವನ್ನು ತೊರೆಯುತ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರು ಮೊಬೈಲ್ ನಲ್ಲೇ ಇದ್ದಾರೆ. ಈ ಬಹುಶಃ ಈ ಒಂದು ವಿಜಯ ಈ ಮಕ್ಕಳಿಗೆ ಇನ್ನಷ್ಟು ಪ್ರೇರಣೆಯನ್ನು ಕೊಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ಮುಂದೆ ಖಂಡಿತವಾಗಿ ಮಕ್ಕಳು ಗ್ರೌಂಡಿಗೆ ಹೋಗಿ ಈ ಮಹಿಳಾ ತಂಡವನ್ನ ನೋಡಿ ಅವರಿಂದ ಆದಷ್ಟು ಇನ್ಸ್ಪಿರೇಷನ್ ಅನ್ನ ಪಡ್ಕೊಂಡು ಮುಂದೆ ಜೀವನದಲ್ಲಿ ಅಲ್ಲ, ನನ್ನ ಪ್ರಕಾರ ಭಾರತದಲ್ಲಿ ಹುಡುಗಿಯರಿಗೆ ಸ್ಪೋರ್ಟ್ಸ್ಗೆ ಪ್ರಾಶಸ್ತ್ಯ ಸಿಗಲ್ಲ ಅನ್ನೋದು ನಾನು ಒಪ್ಪಲ್ಲ. ಯಾಕೆ ಗೊತ್ತಾ? ಪಾಕಿಸ್ತಾನ, UAE ಅಂತ ಕರ್ಮಠ ಮುಸ್ಲಿಂ ರಾಷ್ಟ್ರದವರೇ ಮಹಿಳೆಯರನ್ನ ಕಳಿಸ್ಕೊಟ್ಟಿದ್ದಾರೆ ಆಟ ಆಡೋದಕ್ಕೆ. ನಮ್ಮ ದೇಶದಲ್ಲಿ ಅಂತ ಕಟ್ಟುಪಾಡುಗಳೆಲ್ಲ ಏನು ಇಲ್ಲ. ಏನಪ್ಪಾ ಅಂದ್ರೆ ಪೇರೆಂಟ್ಸ್ ಬಿಡ್ಬೇಕಷ್ಟೇ ಅವ್ರನ್ನ ಹೊರಗಡೆಗೆ. ಒಂದು ಮೆಂಟಾಲಿಟಿ ಚೇಂಜ್ ಆಗ್ಬೇಕಷ್ಟೇ ಅಂತ. ರೈಟ್, ಥ್ಯಾಂಕ್ ಯು. ಮುನಿಕೃಷ್ಣ ಅವ್ರು ಕಾಲ್ ಮಾಡಿದ್ದಾರೆ. ಮುನಿಕೃಷ್ಣ ಅವರೇ ನಮಸ್ಕಾರ. ನಮ್ಮ ಲೇಡಿ ಸೂಪರ್ ಸ್ಟಾರ್ಸ್ ಬಗ್ಗೆ ಏನಂತೀರಿ? ರಾತ್ರಿ ಫುಲ್ ಮ್ಯಾಚ್ ನೋಡಿದ್ವಿ, ಚೆನ್ನಾಗಿ ಆಡಿದ್ರು. ಯಾವ ಮೂಮೆಂಟ್ ತುಂಬಾ ಇಷ್ಟ ಆಯ್ತು ನಿಮ್ಗೆ? ಕ್ಯಾಚ್ ಹಿಡಿದಿದ್ದ, ಬ್ಯಾಟಿಂಗ, ಬೌಲಿಂಗ, ಏನು? ಶಫಾಲಿ ವರ್ಮಾ ಅವರು ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು. ದೀಪ್ತಿ ಶರ್ಮಾ ಅವರು ಬೌಲಿಂಗ್, ಬ್ಯಾಟಿಂಗ್, ಆಲ್ರೌಂಡಿಂಗ್ ಆಟ ಆಡಿದ್ರು, ಚೆನ್ನಾಗಿ ಆಡಿದ್ರು. ತುಂಬಾ ಖುಷಿ ಆಯ್ತು ಮೇಡಮ್. ಸೊ ನಮ್ಮ ವುಮೆನ್ಸ್ ಟೀಮ್ ಬಗ್ಗೆ ಈಗ ಸಾಕಷ್ಟು ನಿರೀಕ್ಷೆಗಳಂತೂ ಇರುತ್ತೆ. ಬಟ್ ಬೇರೆ ಬೇರೆ ಸ್ಪೋರ್ಟ್ಸ್ ನಲ್ಲಿರುವಂತಹ ಮಹಿಳೆಯರಿಗೂ ಕೂಡ ನಾವೆಲ್ಲರೂ ಸೇರಿ ಪ್ರೋತ್ಸಾಹ ಕೊಡಬೇಕು. ಆ ನಿಟ್ಟಿನಲ್ಲಿ ನಿಮ್ಮೂರಲ್ಲಿ ನೀವು ಕೆಲಸ ಮಾಡಿ ಮುನಿಕೃಷ್ಣ ಅವರೇ. ಓಕೆ ಮೇಡಮ್. ರೈಟ್, ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಸೊ ಅಲ್ಲಿಗೆ ರೈಟ್, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಸುಪ್ರೀತಾ ಅಂತ. ನಮಸ್ತೆ ಸುಪ್ರೀತಾ ಅವರೇ. ನಮಸ್ತೆ ಸರ್. ಹೇಳಿ, ನಿಮ್ಮ ಧ್ವನಿನಲ್ಲೇ ಸಿಕ್ಕಾಪಟ್ಟೆ ಸಂತೋಷ, ಜೋಶ್ ಎಲ್ಲ ಕಾಣಿಸ್ತಾ ಇದೆ. ಹೌದು, ಫಸ್ಟ್ ಟೈಮ್ ಅಲ್ವಾ, ಎಕ್ಸೈಟ್ಮೆಂಟ್ ಇದೆ. ಹೌದು, ನನಗೆ ಫುಲ್ ಜರ್ನಿ ಮಾಡಿಲ್ಲ. ನಾನು ರಾತ್ರಿ ಫುಲ್ ಮ್ಯಾಚ್ ನೋಡಿದ್ದೀನಿ, ಫುಲ್ ಮ್ಯಾಚ್. ಅಲ್ಲ, ಒಂದು ಹಂತದಲ್ಲಿ ಟೀಮ್ ಇಂಡಿಯಾ ಸೆಮೀಸ್ಗೆ ಬರೋದೇ ಡೌಟ್ ಅನ್ನಂಗೆ ಆಗ್ಬಿಟ್ಟಿತ್ತು. 3 ಮ್ಯಾಚ್ ಲೀಗಲ್ ಕಂಟಿನ್ಯೂಸ್ ಆಗಿ ಸೋತ್ಬಿಟ್ಟಿದ್ರು. ಅಂಥ ಟೀಮು ಫಿನಿಕ್ಸ್ ತರ ಮೇಲೆದ್ದು ಬಂದು ವರ್ಲ್ಡ್ ಕಪ್ ಅನ್ನ ಗೆಲ್ಲುತ್ತೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಅದು ನಮಗೆ ಸಂತೋಷ ಆಗ್ತಾ ಇರೋದು. ಹೌದು ಹೌದು ಸರ್. ಅದು ಸೆಮಿಫೈನಲ್ ಅಲ್ಲಿ ಫುಲ್ ಏನ್ ಟಾರ್ಗೆಟ್ ಕೊಟ್ಟಿದ್ರಲ್ವಾ, ಅಷ್ಟನ್ನು ರೀಚ್ ಮಾಡಿರೋದು. ಇನ್ನೂ ಸ್ವಲ್ಪ ಜಾಸ್ತಿ ಟಾರ್ಗೆಟ್ ಕೊಡ್ಬೋದಿತ್ತ, ಒಂದು 300 ಮೇಲ್ ಹೋಗ್ಬೋದಿತ್ತ ಟಾರ್ಗೆಟ್. ನಿಜ ನಿನ್ನೆ ಒಂದು 30-40 ರನ್ ಕಡಿಮೆ ಆಯ್ತು ಆಕ್ಚುಲಿ ಅಂದ್ಕೊಂಡಿದ್ದಕ್ಕಿಂತ. ಓಕೆ, ಥ್ಯಾಂಕ್ ಯು ಸುಪ್ರೀತಾ ಅವರೇ. ಈಗ ವೀರೇಶ್ ಅಂತ ಕಾಲ್ ಮಾಡಿದ್ದಾರೆ ಬೆಳಗಾವಿಯಿಂದ. ವೀರೇಶ್ ಅವರೇ ನಮಸ್ಕಾರ. ಹೇಗೆ ಅನಿಸ್ತು? ಎಷ್ಟು ಖುಷಿ ಕೊಡ್ತು ಮ್ಯಾಚ್ ನೆನೆ? ಯಾವ ಮೂಮೆಂಟ್ ತುಂಬಾ ನನಗೆ ಮರೆಯೋಕೆ ಆಗಲ್ಲ ಅಂತ ಹೇಳೋದಾದ್ರೆ ಯಾವ ಮೂಮೆಂಟ್ ಅಂತ ನಿಮ್ಗೆ? ಮೇಡಮ್, ಆಕ್ಚುಲಿ ಹೇಳ್ಬೇಕಂದ್ರೆ ಮ್ಯಾಚ್ ಇದ್ದು ರಿಚಾ ಘೋಷ್ ಅವರು ಲಾಸ್ಟ್ 24 ಬಾಲ್ಸ್ ಅಲ್ಲಿ 34 ರನ್ಸ್ ಸ್ಕೋರ್ ಮಾಡಿದ್ರಲ್ಲ, ಅದೇ ಮ್ಯಾಚ್ ಇದನ್ನಾಗಿದೆ ಡಿಫರೆನ್ಸ್ ಆಗಿದ್ದು. ಇದ್ರೆ ಅವರಷ್ಟು ರನ್ ಹೊಡಿತಾ ಇದ್ದಿದ್ರೆ 240 215 ಆಗ್ತಿರ್ಲಿಲ್ಲ. ಕರೆಕ್ಟ್. ರಿಚಾ ಘೋಷ್ ನಮ್ಮ RCB ಪ್ಲೇಯರ್ ಅಲ್ವಾ? ಇನ್ನೂ ಖುಷಿ ನಮ್ಗೆ, ಡಬಲ್ ಖುಷಿ. ಡಬಲ್ ಅದ್ರ ಟ್ರಿಬಲ್ ಖುಷಿ ಮ್ಯಾಮ್. ಕರೆಕ್ಟ್. ಥ್ಯಾಂಕ್ ಯು ವೀರೇಶ್ ಅವರೇ. ಸೊ ಇನ್ನು ಇದೇ ವಿಚಾರವಾಗಿ ತುಂಬಾ ಜನ ಆನ್ ದ ಗ್ರೌಂಡ್ ಕೂಡ, ಫೀಲ್ಡ್ ಅಲ್ಲಿ ಕೂಡ ಮಾತಾಡಿದ್ದಾರೆ. ನೋಡೋಣ. ವರ್ಷಗಳ ಕನಸನ್ನ ಮಹಿಳಾ ಮಣಿಯರು ನಿನ್ನೆ ನನಸು ಮಾಡಿರುವಂಥದ್ದು. ನಿನ್ನೆ ವರ್ಲ್ಡ್ ಕಪ್ ಗೆದ್ದುವರ ಮೂಲಕ ಎಲ್ಲರಿಗೂ ಕೂಡ ಅಂತ ಸಂತೋಷದ ಕ್ಷಣವನ್ನು ಇದು ಮಾಡಿರುವಂಥದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಮೌಂಟ್ ಕಾರ್ಮಲ್ ವಿದ್ಯಾರ್ಥಿನಿಯರಿದ್ದಾರೆ. ನಿನ್ನೆ ವರ್ಲ್ಡ್ ಕಪ್ಪನ್ನು ವನಿತೆಯರು ಗೆದ್ದಿರುವಂಥದ್ದು ಏನು ಅನ್ಸುತ್ತೆ? See, we are firstly very proud. Like India has won for the first time, and like we can tell that, like women are equal to men. Since like beginning, we are like equality. Now we cultivated it actually. So like I'm very happy about it. ಅಲ್ಲ, ಈ ನಿನ್ನೆ ಆಟ ನೋಡಿದಂಥ ಸಂದರ್ಭದಲ್ಲಿ ಏನನ್ನಿಸ್ತು ಅಂದರೆ ಮಹಿಳಾ ಕ್ರಿಕೆಟ್ಗೆ ಅಷ್ಟೊಂದು ಮಹತ್ವ ಸಿಗ್ತಿರ್ಲಿಲ್ಲ ಇಂಡಿಯಾದಲ್ಲಿ. ನಿನ್ನೆ ವರ್ಲ್ಡ್ ಕಪ್ ಗೆದ್ದಿರೋದ್ರಿಂದ ಇನ್ಮೇಲಾದರೂ ಹೆಚ್ಚಿನದಾಗಿ ಮಹತ್ವ ಸಿಗುತ್ತೆ. Yeah, I think people would prefer more watching women's cricket more than now. The way we watch men's, even we'll watch like the women's cricket team also. So yeah. ತುಂಬಾ ದಿನಗಳ ನಂತರ ವರ್ಲ್ಡ್ ಕಪ್ ಗೆದ್ದಿದೆ, ಏನು ಅನ್ಸುತ್ತೆ? It was a very proud moment for India, and of course we never watched women so equally like how we did for men's, and now the women of India have finally proved themselves, and it's a very proud moment. And yes, yeah, it's first of all it's very proud for and very empowering as well. Now finally
women have proved their worth, and they've paid men and women. They'll pay the audience as well as the audience as well as people who are in the sports field would pay attention to both of the